ಮಹಿಮೆಗಾಗಿ ಮನುಷ್ಯರಿಗೆ ಪರಲೋಕ ರಾಜ್ಯದ ಸ್ಥಿತಿಯನ್ನು ಅನುಗ್ರಹಿಸಿದಕ್ಕೋಸ್ಕರವಾಗಿ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ಈ ಸಮಯದಲ್ಲಿ ನಾವೆಲ್ಲರೂ ಸೇರಿ ಬಂದಿರುವಾಗೆ ನನ್ನ ಜೊತೆ ನೀನು ಮಾತನಾಡು ಸ್ವಾಮಿ. ನನ್ನ ನಾಲಿಗೆ ಮುಖಾಂತರ ನೀನು ಮಾತನಾಡಬೇಕೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಹೌದು ಸ್ವಾಮಿ, ನಿನ್ನ ವಾಕ್ಯವನ್ನು ಜನರಿಗೆ ನಾನು ತಿಳಿಸುವಾಗೆ ನೀನು ನನ್ನ ಜೊತೆಗಾರನಾಗಿದ್ದು, ನನ್ನ ಸಹಾಯಕನಾಗಿದ್ದು, ನನ್ನ ಬಲಪಡಿಸಿ ನಡೆಸಬೇಕೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಆಮೇಲೆ ಈ ಶ್ರಮ ಮರಣ ದಿನಗಳಲ್ಲಿ ನನಗೆ ಈ ಸುಂದರವಾದ ಅವಕಾಶವನ್ನು ಕೊಟ್ಟ ತಂದೆಯಾದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸಲಾಗಿದ್ದೇನೆ. ಮತ್ತು ಸಭಾ ಪಾಲಕರಿಗೂ ಸಭಾಪಾಲ ಸಮಿತಿಗೂ ಮತ್ತು ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕದ ವಂದನೆಗಳನ್ನು ತಿಳಿಸಲಾಗಿದ್ದೇನೆ. ಈ ಶ್ರಮ ಮರಣದ ದಿನಗಳಲ್ಲಿ ಯಾವ ವಾರದಲ್ಲಿ ನಾವಿದ್ದೇವೆ? 3ನೇ ವಾರದಲ್ಲಿ ಇದ್ದೇವೆ. ವಿ ಆರ್ ಇನ್ ದ 3rd week ಆಫ್ ದ ಲೆಂಟಲ್ ಸೀಸನ್. ಈ 40 ದಿನಗಳು, ಈ ಲೆಂಟಲ್ ಸೀಸನ್ನಲ್ಲಿ ಈ 40 ದಿನಗಳು ಶ್ರಮ ಮರಣದ ದಿನಗಳು, ಉಪವಾಸದ ದಿನಗಳು, ಪಶ್ಚಾತ್ತಾಪದ ದಿನಗಳು, ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಪಡುವ ದಿನಗಳು, ದೇವರ ವಾಕ್ಯವನ್ನು ವಿಶೇಷವಾಗಿ ದೇವರ ಚಿತ್ತದಂತೆ ನಡೆದುಕೊಳ್ಳುವಂಥ ದಿನಗಳು. ಈ 40 ದಿನದ ಮಾತ್ರವಲ್ಲದೆ ಪ್ರತಿದಿನವೂ ನಾವು ದೇವರ ಚಿತ್ತದಂತೆ ನಾವು ನಡೆದುಕೊಳ್ಳ ದಿನವಾಗಿರಬೇಕು. ಯಾಕಂದರೆ ಅವಾಗೆ ನಾವು ನಿಜವಾದ ಕ್ರೈಸ್ತನು ಎಂಬುದಾಗಿ ಹೇಳಿಕೊಳ್ಳಲು ಸಾಧ್ಯವಾಗಿ ಇದೆ. ಈ 40 ದಿನದಲ್ಲಿ ಮಾತ್ರ ನಾನು ಇದನ್ನು ಬಿಡುತ್ತೇನೆ, ಅದನ್ನು ಬಿಡುತ್ತೇನೆ, ಉಪವಾಸ ಇಡುತ್ತೇನೆ ಅಂದರೆ ಅದು ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಪ್ರತಿದಿನವೂ ನಾವು ನಿತ್ಯ ಜೀವ ಹೋಗುವಂಥ ದಿನವರೆಗೆ ನಾವು ದೇವರ ಮಗಳಾಗಿ ಜೀವಿಸಬೇಕಾಗಿ, ದೇವರ ಮಗನಾಗಿ ನಾವು ಜೀವಿಸಬೇಕು ಆಗಿದೆ. ಅವಾಗ ಮಾತ್ರ ನಾವು ಕ್ರಿಸ್ತರು ಎಂಬುದಾಗಿ ಹೇಳಿಕೊಳ್ಳಲು ಸಾಧ್ಯವಾಗಿದೆ. ನಾವು ನಮ್ಮ ಜೀವಿತದಲ್ಲಿ ಅನೇಕರ ಮೇಲೆ ಅಷ್ಟು ನಂಬಿಕೆಯನ್ನು ಇಡ್ತೇವೆ, ಅಷ್ಟು ಪ್ರೀತಿಯನ್ನು ಇಡುತ್ತೇವೆ. ಯಾಕೆ ಇಡುತ್ತೇವೆ ಅಂದರೆ ನಮಗೆ ಅವ್ರ ಮೇಲೆ ಒಂದು ನಂಬಿಕೆ ಇದೆ, ಅವ್ರು ಇದನ್ನು ಮಾಡ್ತಾರೆ ಎಂಬುದಾಗಿ ಒಂದು ನಂಬಿಕೆಯನ್ನು ನಾವು ಇಡುತ್ತೇವೆ, ಒಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನು ನಾವು ಇಡುತ್ತೇವೆ, ಅಪೇಕ್ಷೆಯನ್ನು ಇಡುತ್ತೇವೆ. ಯಾರ ಮೇಲೆ ನಾವು ಅಪೇಕ್ಷೆಯನ್ನು ಇಡುತ್ತೇವೆ ಅಂದರೆ ಯಾರನ್ನು ನಾವು ತುಂಬ ನಂಬುತ್ತೀವೋ, ತುಂಬ ಪ್ರೀತಿ, ಅನ್ಲಿಮಿಟೆಡ್ ಫೇತ್ ಅನ್ನು ನಾವು ಯಾರ ಮೇಲೆ ಇಡ್ತೀವೋ ಅವ್ರ ಮೇಲೆ ಅಷ್ಟೇ ನಾವು ಎಕ್ಸ್ಪೆಕ್ಟೇಷನ್ಸ್ ಅನ್ನು ಇಡುತ್ತೇವೆ. ನಾವು ಹಾಗೆ ಸ್ಟ್ರೇಂಜರ್ಸ್ ಮೇಲೆ ನಾವು ಎಕ್ಸ್ಪೆಕ್ಟೇಷನ್ಸ್ ಅನ್ನು, ಯಾರು ರೋಡಲ್ಲಿ ಹೋಗ್ತಿದ್ದಾರೆ ಅವ್ರ ಮೇಲೆ ನಾನು ಇವ್ರು ಹಿಂಗೆ ಮಾಡಬೇಕು, ನನಗೆ ಇವ್ರು ಹಿಂಗೆ ಮಾಡಬೇಕಂತ ನಾವು ಎಕ್ಸ್ಪೆಕ್ಟೇಷನ್ಸ್ ಅನ್ನು ಇಡಲ್ಲ. ಆದರೆ ಯಾರ ಮೇಲೆ ನಾವು ತುಂಬ ನಂಬಿಕೆಯನ್ನು ಇಟ್ಟಿರ್ತೀವೋ, ಯಾರ ಮೇಲೆ ತುಂಬ ಪ್ರೀತಿಯನ್ನು ಇಟ್ಟಿರ್ತೀವೋ ಅವರಲ್ಲಿ ಮಾತ್ರ ನಾವು ಅಪೇಕ್ಷೆಗಳನ್ನು ಇಡ್ತೇವೆ. ಇವರು ಈ ರೀತಿಯಾಗಿ ಮಾಡ್ತಾರೆ, ಇವರು ಈ ರೀತಿಯಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ, ಅದೇ ರೀತಿಯಾಗಿ ಇವರು ಈ ರೀತಿಯಾಗಿ ಮಾಡ್ತಾರೆ ಎಂಬುದಾಗಿ ನಾವು ಅವ್ರ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನು ಇಡ್ತೇವೆ. ಆದರೆ ಆ ಎಕ್ಸ್ಪೆಕ್ಟೇಷನ್ ತಕ್ಕ ಹಾಗೆ ಅವರು ನಡೆದುಕೊಳ್ಳಲಿಲ್ಲ ಅಂದರೆ ನಮಗೆ ಎಷ್ಟು ಹರ್ಟ್ ಆಗುತ್ತೆ. ನಮ್ಮ ಓನ್ ಲೈಫಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು, ಅನೇಕ ಟೈಮಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ಈ ಪರ್ಸನ್ ನಾನು ತುಂಬ ನಂಬಿದ್ದೆ, ಆದರೆ ಅವರು ಎಕ್ಸ್ಪೆಕ್ಟೇಷನ್ ತಕ್ಕ ಹಾಗೆ ಅವರು ನಡ್ಕೊಳ್ಳಿಲ್ಲ. ಆ ಎಕ್ಸ್ಪೆಕ್ಟೇಷನ್ಸ್ ಎಕ್ಸಾಂಪಲ್ ನೋಡೋದಾದರೆ ಟೀಚರ್ಸ್ ಸ್ಟೂಡೆಂಟ್ಸ್ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಅನ್ನು ಇರ್ತಾರೆ. ಟೀಚರ್ಸ್ ಸ್ಟೂಡೆಂಟ್ಸ್ ಮೇಲೆ ಏನನ್ನ ಎಕ್ಸ್ಪೆಕ್ಟೇಷನ್ಸ್ ಇರ್ತಾರೆ? ಈ ಸ್ಟೂಡೆಂಟ್ಸ್ ಬಂದು ನಾನು ಹೇಳ್ಕೊಂಡಿರುವಂಥ ಪಾಠವನ್ನು ಕಂಪ್ಲೀಟ್ ಆಗಿ ಕಲಿತು ಎಕ್ಸಾಮಲ್ಲಿ 100% ರಿಸಲ್ಟನ್ನು ಅವರು ತೋರಿಸ್ತಾರೆ ಎಂಬುದಾಗಿ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಅನ್ನು ಟೀಚರ್ಸ್ ಬಂದು ಸ್ಟೂಡೆಂಟ್ಸ್ ಮೇಲೆ ಇಡ್ತಾರೆ. ಅದೇ ರೀತಿಯಾಗಿ ಪೇರೆಂಟ್ಸ್ ಬಂದು ಅವ್ರ ಮಕ್ಕಳ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಅನ್ನು ಇಡ್ತಾರೆ. ನಾನು ನನ್ನ ಮಕ್ಕಳನ್ನು ಇದನ್ನು ಓದಿಸ್ಬೇಕಂತ ಅಂದ್ಕೊಂಡಿದ್ದೇನೆ, ನನ್ನ ಡ್ರೀಮನ್ನು ಅವ್ರು ಖಂಡಿತವಾಗಿ ಫುಲ್ಫಿಲ್ ಮಾಡ್ತಾಳೆ ಎಂಬುದಾಗಿ ಪೇರೆಂಟ್ಸ್ ಬಂದು ಅವರ ಮಕ್ಕಳ ಮೇಲೆ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್, ಒಂದು ದೊಡ್ಡ ನಂಬಿಕೆಯನ್ನು ಇಡ್ತಾರೆ. ಯಾಕಂದರೆ ಅವರು ಆ ಪೇರೆಂಟ್ಸ್ ಆ ಮಕ್ಕಳ ಮೇಲೆ ಒಂದು ದೊಡ್ಡ ಪ್ರೀತಿಯನ್ನು ಇಟ್ಟಿರ್ತಾರೆ, ಅದರಿಂದ ಅವರು ಅವ್ರ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತಾರೆ. ಅದೇ ರೀತಿಯಾಗಿ ಹಸ್ಬೆಂಡ್ ವೈಫ್ ಮೇಲೆ ಇಟ್ಟಿರ್ಬೋದು, ಫ್ರೆಂಡ್ಸ್ ಮೇಲೆ ಇಟ್ಟಿರ್ಬೋದು. ಸೊ ಇದೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಯಾರ ಮೇಲೆ ಇರ್ತೇವೆ, ಯಾರ ಮೇಲೆ ನಮಗೆ ತುಂಬ ನಂಬಿಕೆ ಇದೆಯೋ ಇದನ್ನು ಅವ್ರು ಮಾಡ್ತಾರೆ ಎಂಬುದಾಗಿ. ಅದೇ ರೀತಿಯಾಗಿ ಇವಾಗ ಪೇರೆಂಟ್ಸ್ ಬಂದು ಮಕ್ಕಳ ಮೇಲೆ ನಂಬಿಕೆಯನ್ನು ಇಡ್ತಾರೆ. ಈ ರೀತಿ ನಾನು ದೇವರ ಮಾರ್ಗದಲ್ಲಿ ನನ್ನ ಮಗಳನ್ನು ನಡೆಸ್ತಾ ಇದ್ದೇನೆ, ಆದರೆ ಅವಳು ಆ ರೀತಿಯಾಗಿ ನಡೆದುಕೊಳ್ಳಿಲ್ಲ ಅಂದರೆ ಆ ಪೇರೆಂಟಿಗೆ ಎಷ್ಟು ಹರ್ಟ್ ಆಗುತ್ತೋ, ಅದೇ ರೀತಿಯಾಗಿ ನಾವು ಯಾರ ಮಕ್ಕಳಾಗಿದ್ದೇವೆ? ರಕ್ಷಕನಾಗಿರುವ ಯೇಸು ಸ್ವಾಮಿಯ ಮಕ್ಕಳಾಗಿದ್ದೇವೆ. ಸೊ ಯೇಸು ಸ್ವಾಮಿ ಯಾರು? ರಕ್ಷಕನು, ನಮ್ಮ ನಿಜವಾದ ರಕ್ಷಕನು ಯಾರು? ಯೇಸು ಸ್ವಾಮಿ. ಸೊ ಯೇಸು ಸ್ವಾಮಿ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಪವಿತ್ರಾತ್ಮನ ಸಹಾಯದಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು 33 ವರ್ಷದ ಕಾಲ ಈ ಲೋಕದಲ್ಲಿ ನಮ್ಮ ಹಾಗೆ ಸಾಧಾರಣ ಮನುಷ್ಯನಾಗಿ ಜೀವನವನ್ನು ಜೀವಿಸಿ
ಯಾವುದೇ ಒಂದು ಪಾಪದೇ ಇಲ್ಲದ ಜೀವನ ಜೀವಿಸಿ ಸತ್ತು ಹೋಡಲ್ಪಟ್ಟು ಶಿಲುಬೆಯಲ್ಲಿ ಜಡಲ್ಪಟ್ಟು ನಮ್ಮೆಲ್ಲರ ಪಾಪಕ್ಕೋಸ್ಕರವಾಗಿ ಶಿಲುಬೆಯಲ್ಲಿ ಜಡಲ್ಪಟ್ಟು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದನು. ಸೊ ಯೇಸು ಸ್ವಾಮಿ ಮೃತ್ಯುಂಜಯನಾಗಿ ಎದ್ದು ಬಂದಾಗೆ ನಮ್ಮೆಲ್ಲರ ಪಾಪವನ್ನು ಪರಿಹಾರ ಆಯಿತು. ಸೊ ನಮ್ಮೆಲ್ಲರ ಪಾಪವನ್ನು ಪರಿಹಾರ ಮಾಡಿರೋದು ಯಾರು? ಯೇಸು ಕ್ರಿಸ್ತನು. ಅವನೇ ನಿಜವಾದ ರಕ್ಷಕನು ಎಂಬುದಾಗಿ ನಾವೆಲ್ಲರೂ ನಂಬಿದ್ದೇವೆ. ಆ ರಕ್ಷಕನಾಗಿರುವ ಯೇಸು ಸ್ವಾಮಿ ಅವರ ಮಕ್ಕಳಾಗಿರುವಂಥ ನಮಗೆ ಯೇಸು ಸ್ವಾಮಿ ನಮ್ಮ ಮೇಲೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಅನ್ನು ಇಡೋದು ನ್ಯಾಯವಾಗಿದೆ. ಯಾಕಂದ್ರೆ ದೇವರು ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಅಷ್ಟು ಒಂದು ಲವ್ ಅನ್ನು ನಮ್ಮ ಮೇಲೆ ಇಟ್ಟಿರುವಾಗೆ ದೇವರು ನಮ್ಮ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನು ಇಡೋದ್ರಲ್ಲಿ ಏನೂ ತಪ್ಪಿಲ್ಲ. ದೇವರು ನಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಅಪೇಕ್ಷೆಗಳನ್ನು ಇಟ್ಟಿದ್ದಾರೆ. ಇವತ್ತಿನ ಟಾಪಿಕ್ ಏನು ಅಂತ ನೋಡ್ಬೇಕಾದ್ರೆ ಸೇವಿಯರ್ಸ್ ಎಕ್ಸ್ಪೆಕ್ಟೇಷನ್ಸ್, ರಕ್ಷಕನ ಅಪೇಕ್ಷೆ. ರಕ್ಷಕನು ಯಾರು? ನಾನು ಹಾಗೆ ಹೇಳಿದಾಗೆ ನಮಗೋಸ್ಕರವಾಗಿ ತುಂಬ ಪ್ರೀತಿಯನ್ನಿಟ್ಟು ತನ್ನ ಪ್ರಾಣವನ್ನೇ ಕೊಟ್ಟು ನಮಗೆ ರಕ್ಷೆಯನ್ನು ಕೊಟ್ಟಿರುವಂಥ ಯೇಸು ಕ್ರಿಸ್ತನು ರಕ್ಷಕನು. ಆ ರಕ್ಷಕನು ನಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಅನ್ನು ಇಟ್ಟಿದ್ದಾರೆ, ಅಪೇಕ್ಷೆಗಳನ್ನು ಇಟ್ಟಿದ್ದಾರೆ. ಆ ಅಪೇಕ್ಷೆಗಳನ್ನು ಏನು ಅಂತ ನಾವು ತಿಳಿದುಕೊಂಡು ಎಕ್ಸ್ಪೆಕ್ಟೇಷನ್ಸ್ ಅನ್ನು ನಾವು ಫುಲ್ಫಿಲ್ ಮಾಡಬೇಕಾಗಿದೆ. ಇವತ್ತು ದೇವರು ನಮಗೆ ಹೇಳ್ತಾ ಇದ್ದಾನೆ, ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಅನ್ನು ನೀನು ನಿನ್ನ ಜೀವನದಲ್ಲಿ ಫುಲ್ಫಿಲ್ ಮಾಡಿ ನನ್ನ ಮಗನಾಗಿ ನೀನು ಜೀವಿಸಿ ತೋರಿಸು ಎಂಬುದಾಗಿ, ಈ ಲೋಕವನ್ನು ನೀನು ಜಯಿಸು ಎಂಬುದಾಗಿ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಎಕ್ಸ್ಪೆಕ್ಟೇಷನ್ಸ್ ಏನಾಗಿದೆ ಅಂತ ನೀವು ನೋಡ್ಬೇಕಾದ್ರೆ ಇವತ್ತಿನ ಟಾಪಿಕ್ ಅಲ್ಲಿ 2 ಬೈಬಲ್ ರೆಫರೆನ್ಸ್ ಅನ್ನು ನಾವು ನೋಡ್ಬೋದು. ಫಸ್ಟ್ ಬಂದು ಮೀಕಾ ಚಾಪ್ಟರ್ 6 ವರ್ಸ್ 6 to 8, ಸೆಕೆಂಡ್ ಬಂದು ಗಲಾಟಿಯನ್ಸ್ ಚಾಪ್ಟರ್ 5 ವರ್ಸ್ 16 to 24. ಈ ಎರಡು ಬೈಬಲ್ ರೆಫರೆನ್ಸ್ ಅಲ್ಲಿ ನೋಡಿದ್ರೆ ನಮಗೆ ನೀಟಾಗಿ ಅರ್ಥ ಆಗುತ್ತೆ ದೇವರು ನಮ್ಮ ಮೇಲೆ ಏನನ್ನು ಅಪೇಕ್ಷೆಗಳನ್ನು ಇಟ್ಟಿದ್ದಾನೆ ಎಂಬುದಾಗಿ. ಫಸ್ಟ್ ನಾವು ನೋಡೋದಾದ್ರೆ ಮೀಕಾ ಚಾಪ್ಟರ್ 6 ವರ್ಸ್ 6 to 8. ಫಸ್ಟ್ ನಾವು ಇದರಲ್ಲಿ ನೋಡೋದಾದ್ರೆ ಮೀಕಾ ಚಾಪ್ಟರ್ 6 ವರ್ಸ್ 6 and 7 ಅಲ್ಲಿ ನೋಡೋದಾದ್ರೆ, What shall I bring to the Lord of heaven, when I come to worship him? Shall I bring the best leaves to burn and as offerings to him? Will the Lord be pleased if I bring him thousands of sheep or endless streams of oil? Shall I bring him the firstborn child to pray for my sin? ವರ್ಸ್ ಮೀಕಾ ಚಾಪ್ಟರ್ 6 ವರ್ಸ್ 6 and 7 ವರ್ಸ್ ಅಲ್ಲಿ ನೋಡೋದಾದ್ರೆ ಮತ್ತು ಮೀಕಾ ಚಾಪ್ಟರ್ 6 ವರ್ಸ್ 8 ವರ್ಸ್ ಅಲ್ಲಿ ನೋಡೋದಾದ್ರೆ ನಾವು 2 ವಿಷಯವನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಫಸ್ಟ್ ವಿಷಯ ಏನು ಅಂದರೆ ವರ್ಸ್ 6 and 7 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ದೇವರಿಗೆ ಏನು ಬೇಡ, ವಾಟ್ ಇಸ್ ಗಾಡ್ ನಾಟ್ ಎಕ್ಸ್ಪೆಕ್ಟಿಂಗ್, ದೇವರ ಅಪೇಕ್ಷೆ ಆಗಿಲ್ಲ. ಆದರೆ ವರ್ಸ್ 8 ಅಲ್ಲಿ ನೋಡೋದಾದ್ರೆ ದೇವರಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೋ, ನನಗೆ ಬೇಕು ಎಂಬುದಾಗಿ ಏನು ಕೇಳ್ತಿದ್ದಾನೋ ಅದನ್ನು ನಾವು ನೋಡ್ಬೋದು. ವರ್ಸ್ 6 and 7 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಕೇಳ್ತಾ ಇದ್ದಾರೆ ದೇವರ ಹತ್ರ, ನಾನು ದೇವರಿಗೆ ಆರಾಧಿಸಲು ಬರಲು ಏನು ತಗೊಂಡ್ಬರಬೇಕು ಮತ್ತು ನಾನು ಇದೆಲ್ಲವನ್ನು ಏನು thousands of sheep and endless streams of oil out of my firstborn child to pay for my sin. ನನ್ನ ಪಾಪದ ಪರಿಹಾರಕ್ಕಾಗಿ ನನ್ನ ಮಗಳನ್ನು ನಾನು ಕೊಡಲು, ಇಲ್ಲ ನಾನು ಥೌಸಂಡ್ಸ್ ಆಫ್ ಶೀಪನ್ನು ನಿನಗೆ ಆಫರಿಂಗ್ ಆಗಿ ಕೊಡಲು. ಸೊ ನಾನು ಆಫರಿಂಗ್ ಅನ್ನು ಕೊಡಲ್ಲ, ನನ್ನ ಪಾಪ ಪರಿಹಾರಕ್ಕಾಗಿ ಇದು ಮಾಡಲ ಅದು ಮಾಡಲ ಎಂಬುದಾಗಿ ಇಲ್ಲಿ ಕೇಳ್ತಾ ಇದ್ದಾರೆ. ಆದರೆ ವರ್ಸ್ 8 ಅಲ್ಲಿ ನೋಡೋದಾದ್ರೆ ದೇವರು ಏನು ಹೇಳ್ತಾರೆ ಅಂದರೆ, ನೋ, ದ ಲಾರ್ಡ್ ಹ್ಯಾಸ್ ಟೋಲ್ಡ್ ಅಸ್ ವಾಟ್ ಹಿ ರಿಕ್ವೈರ್ಸ್ ಆಫ್ ಹಸ್ ಇಸ್, ದೇವರು ನಮ್ಮ ಕಡೆಯಿಂದ ಏನು ಅಪೇಕ್ಷೆ ಮಾಡ್ತಾ ಇದ್ದಾನೆ ಅಂದರೆ ಟು ಡೂ ವಾಟ್ ಇಸ್ ಜಸ್ಟ್, ಟು ಶೋ ಕಾನ್ಸ್ಟೆಂಟ್ ಲವ್, ಟು ಲೀವ್ ಇನ್ ಹಂಬಲ್ ಫೆಲೋಶಿಪ್ ವಿತ್ ಅವರ್ ಗಾಡ್. ಇಲ್ಲಿ ದೇವರು 3 ವಿಷಯವನ್ನು ನಮಗೆ ತಿಳಿಸ್ತಾ ಇದ್ದಾನೆ. ಏನೇನು ಅಂದರೆ ಫಸ್ಟ್ ಬಂದು ಟು ಡೂ ಜಸ್ಟಿಸ್, and second thing is to show constant love, and third thing is to live humble fellowship with the God. ಇದರಲ್ಲಿ ಫಸ್ಟ್ ಥಿಂಗ್ ನಾವು ಏನಂತ ನೋಡ್ಬೋದಾದ್ರೆ ಫಸ್ಟ್ ಥಿಂಗ್ ಬಂದು ಟು ಡೂ ಜಸ್ಟಿಸ್ ಅಂದರೆ ನ್ಯಾಯವಾಗಿ ನಡ್ಕೊಬೇಕಾಗಿದೆ. ಸೊ ಜಸ್ಟಿಸ್ ಅನ್ನು ತೋರಿಸಬೇಕಾಗಿದೆ. ಓಲ್ಡ್ ಟೆಸ್ಟಿಮೆಂಟಲ್ಲಿ ಇದು ನಮ್ಮ ಓಲ್ಡ್ ಟೆಸ್ಟಿಮೆಂಟ್ ನಮ್ಗೆ ಗೊತ್ತಿರುವಾಗೆ ಓಲ್ಡ್ ಟೆಸ್ಟಿಮೆಂಟ್ ಬಂದು ಹಿಬ್ರೂ ಲ್ಯಾಂಗ್ವೇಜಲ್ಲಿ ಬರ್ತಿದೆ, ನ್ಯೂ ಟೆಸ್ಟಿಮೆಂಟ್ ಬಂದು ಗ್ರೀಕ್ ಲ್ಯಾಂಗ್ವೇಜಲ್ಲಿ ಬರ್ತಿದೆ. ಸೊ ಓಲ್ಡ್ ಟೆಸ್ಟಿಮೆಂಟಲ್ಲಿ ಈ ವರ್ಡ್ ಜಸ್ಟಿಸ್ ವರ್ಡನ್ನು ಏನು ಹೇಳ್ತಾರೆ ಹಿಬ್ರೂ ಲ್ಯಾಂಗ್ವೇಜಲ್ಲಿ ಅಂದರೆ ಮಿಶ್ಪ್ಯಾಟ್ ಅಂತಾಗಿ ಹೇಳ್ತಾರೆ. ಅದ್ರ ಅರ್ಥ ಏನಂದರೆ ಓಲ್ಡ್ ಟೆಸ್ಟಿಮೆಂಟ್ ಒಂದು ಪ್ರಾಮಿನೆಂಟ್ ವರ್ಡ್ ಅಂದರೆ ಈ ಜಸ್ಟಿಸ್ ಅಂತ ನಾವು ನೋಡ್ಬೋದು. ಸೊ ಇದರ ಅರ್ಥ ಏನಂದರೆ ಟು ಶೋ ದ ಜಸ್ಟಿಸ್. ಈ ಜಸ್ಟಿಸ್ ಬಗ್ಗೆ ನಾವು ಓಲ್ಡ್ ಟೆಸ್ಟಿಮೆಂಟಲ್ಲಿ
ಯಾವ್ಯಾವ ಚಾಪ್ಟರ್ಸ್ ಅಲ್ಲಿ ನೋಡ್ಬೋದು ಅಂದ್ರೆ ಎಕ್ಸೋಡಸ್ ಚಾಪ್ಟರ್ 23 ವರ್ಸ್ 6 ಅಲ್ಲಿ ನೋಡ್ಬೋದು, ಡಿಟರ್ನಾಮಿ ಚಾಪ್ಟರ್ 24 ವರ್ಸ್ 17 ಅಲ್ಲಿ ನೋಡ್ಬೋದು, ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 8 ವರ್ಸ್ 3 ಅಲ್ಲಿ ನೋಡ್ಬೋದು, ಯೆಶಾಯ ಚಾಪ್ಟರ್ 1 ವರ್ಸ್ 17 ಅಲ್ಲಿ ನೋಡ್ಬೋದು. ಎಲ್ಲಾ ಚಾಪ್ಟರ್ಸ್ ಅಲ್ಲಿ ಎಲ್ಲಾ ವರ್ಸ್ ಅಲ್ಲಿ ನಾವು ಏನು ನೋಡ್ಬೋದು, ಜಸ್ಟಿಸ್ ಬಗ್ಗೆ ನಾವು ನೋಡ್ಬೋದಾಗಿದೆ. ಸೊ ಇದೆಲ್ಲದನ್ನ ನೋಡ್ಬಿಟ್ಟು ನಾವು ಏನು ಅರ್ಥ ಮಾಡ್ಕೊಬೋದಂದ್ರೆ, ಫಸ್ಟ್ ಥಿಂಗ್ ಬಂದು ಡೂ ಜಸ್ಟಿಸ್ ಟು ಹೂ ಹರ್ಟ್ ಯು. ಯಾರು ನಿಮ್ಮನ್ನು ನೋಯಿಸ್ತಾರೋ ಅವರಿಗೆ ನೀವು ನ್ಯಾಯವಾಗಿ ನಡ್ಕೊಳ್ಳಿ ಎಂಬುದಾಗಿ ಇಲ್ಲಿ ಕೊಟ್ಟಿದ್ದಾರೆ. ಸೆಕೆಂಡ್ ಬಂದು ಡೂ ಜಸ್ಟಿಸ್ ಟು ಹೂ ಆರ್ ಇನ್ ಟ್ರಬಲ್. ಯಾರು ಕಷ್ಟದಲ್ಲಿದ್ದಾರೋ ದುಃಖದಲ್ಲಿದ್ದಾರೋ ಅವರಿಗೆ ನ್ಯಾಯವಾಗಿ ನಾವು ನಡ್ಕೊಬೇಕಾಗಿದೆ. ಥರ್ಡ್ ಥಿಂಗ್ ಬಂದು ಟು ಡೂ ಜಸ್ಟಿಸ್ ಟು ಯುವರ್ ಎನಿಮೀಸ್. ಎಷ್ಟೇ ಎನಿಮಿನಿಟಿ ಇರಲಿ ಅವರಿಗೆ ನಾವು ನ್ಯಾಯವಾಗಿ ನಾವು ನಡ್ಕೊಬೇಕಾಗಿದೆ. ದಿಸ್ ದ ಫಸ್ಟ್ ಥಿಂಗ್ ಗಾಡ್ ಎಕ್ಸ್ಪೆಕ್ಟ್ಸ್ ಫ್ರಮ್ ಅಸ್. ದೇವರು ಇದನ್ನೇ ನಮ್ಮ ಕಡೆಯಿಂದ ಒಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನು ಮಾಡ್ತಾ ಇದ್ದಾನೆ. ಸೆಕೆಂಡ್ ಥಿಂಗ್ ಬಂದು ಟು ಶೋ ಕಾನ್ಸ್ಟೆಂಟ್ ಲವ್. ನಾವೆಲ್ಲರಿಗೂ ಗೊತ್ತಿರೋ ಹಾಗೆ ದೇವರ ಒಂದು ಅಪೇಕ್ಷೆಯನ್ನು ಎಲ್ಲ ಕಡೆ ದೇವರು ಏನು ಹೇಳ್ತಾ ಇದ್ದಾರೆ, ಟು ಲವ್ ಯುವರ್ ನೇಬರ್ಸ್, ಟು ಲವ್ ಯುವರ್ ಎನಿಮೀಸ್. ಸೊ ದೇವರು ಪ್ರೀತಿಯನ್ನು ತೋರಿಸಿರಿ ಎಂಬುದಾಗಿಯೇ ಹೇಳ್ತಾ ಇದ್ದಾನೆ. ಸೊ ಗಾಡ್ಸ್ ಮೇನ್ ಎಕ್ಸ್ಪೆಕ್ಟೇಷನ್ ಏನಂದ್ರೆ ಇದನ್ನೇ ಮೇನ್ ಎಕ್ಸ್ಪೆಕ್ಟೇಷನ್ ಏನಂತ, ನಾವು ಬೇರೆಯವರಿಗೆ ದೇವರಿಗೆ ಒಂದು ಪ್ರೀತಿಯನ್ನು ತೋರಿಸಬೇಕಾಗಿದೆ. ನಾವು ಇಲ್ಲಿ ಟು ಶೋ ಕಾನ್ಸ್ಟೆಂಟ್ ಲವ್ ಅಂತ ಕೊಟ್ಟಿದ್ದಾರೆ. ಬೈಬಲಲ್ಲೇ ಬೇರೆ ಬೇರೆ ವರ್ಷನ್ಸ್ ಅಲ್ಲಿ ನೋಡೋದಾದ್ರೆ ಮರ್ಸಿ ಅಂತ ಕೊಟ್ಟಿದ್ದಾರೆ, ಕೈಂಡ್ನೆಸ್ ಅಂತ ಕೊಟ್ಟಿದ್ದಾರೆ, ಗುಡ್ನೆಸ್ ಅಂತ ಕೊಟ್ಟಿದ್ದಾರೆ. ಸೊ ಅನೇಕ ವರ್ಡ್ಸ್ಗಳನ್ನು ಯೂಸ್ ಮಾಡಿದ್ದಾರೆ. ಆದರೆ ಅದು ಒಂದೇ ಅರ್ಥ ಏನು ಅಂದರೆ ಟು ಶೋ ದ ಕಾನ್ಸ್ಟೆಂಟ್ ಲವ್. ಕಾನ್ಸ್ಟೆಂಟ್ ಅಂದರೆ ಒಂದೇ ರೀತಿಯಂಥ ಪ್ರೀತಿ, ವೇರಿಫಿಕೇಶನ್ಸ್ ಇರೋದಿಲ್ಲ, ಅದರಲ್ಲಿ ವೇರಿ ಆಗೋದಿಲ್ಲ. ಒಂದೇ ರೀತಿಯಂಥ ಪ್ರೀತಿಯನ್ನು ನಾವು ತೋರಿಸಬೇಕಾಗಿದೆ. ಸೊ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋಣ, ದೇವರನ್ನು ನಾವು ಎಷ್ಟು ಪ್ರೀತಿಸುತ್ತಾ ಇದ್ದೇವೆ ಅಂತ. ಅದು ನಾವು ಎಷ್ಟು ಪ್ರೀತಿಸುತ್ತಾ ಇದ್ದೇವೆ ಅಂತ ನಾವು ಇದರಲ್ಲಿ ಇವಾಗ ಗೊತ್ತಾಗುತ್ತೆ. ಸೆಕೆಂಡ್ ತಿಮೋಥಿ ಚಾಪ್ಟರ್ 3 ವರ್ಸ್ 1 to 4. ಸೆಕೆಂಡ್ ತಿಮೋಥಿ ಚಾಪ್ಟರ್ 3 ವರ್ಸ್ 1 to 4. ಈ ಚಾಪ್ಟರಲ್ಲಿ ಈ ವರ್ಸಲ್ಲಿ ನಾವು ಓದಿ ಅರ್ಥ ಮಾಡ್ಕೊಳ್ಳೋದಾದ್ರೆ ನಮಗೆ ಇಲ್ಲಿ 4 ಟೈಪ್ಸ್ ಆಫ್ ಲವರ್ಸ್ ಬಂದು ಸಿಗುತ್ತಾರೆ. ಫಸ್ಟ್ ಬಂದು ಲವರ್ಸ್ ಆಫ್ ಸೆಲ್ಫ್, ಸೆಕೆಂಡ್ ಬಂದು ಲವರ್ಸ್ ಆಫ್ ಮನಿ, ಥರ್ಡ್ ಬಂದು ಲವರ್ಸ್ ಆಫ್ ಪ್ಲೆಷರ್, and fourth is lovers of God. So first ಬಂದು ಲವರ್ಸ್ ಆಫ್ ಸೆಲ್ಫ್. ಲವರ್ಸ್ ಆಫ್ ಸೆಲ್ಫ್ ಅಂದ್ರೆ ಯಾರು? ನಾವೇ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳೋದು. ಅಂದರೆ ನಾನು ಪ್ರೌಡಾಗಿ ಫೀಲ್ ಮಾಡಿ, ನನಗೆ ಇಷ್ಟು ಟ್ಯಾಲೆಂಟ್ ಇದೆ, ನಾನು ಪ್ರೌಡಾಗಿ ಫೀಲ್ ಮಾಡ್ಕೊತೀನಿ, ನಾನಂದರೆ ನಾನು ಪ್ರೈಡಾಗಿ ತೋರಿಸ್ಕೊಳ್ಳೋದು. ಆ ರೀತಿಯಾಗಿ ನಾವು ಮಾಡಬಾರ್ದು. ಆದರೆ ಏನು ಮಾಡಬೇಕು, ದೇವರ ಕೃಪೆಯಿಂದ ದೇವರ ಸಹಾಯದಿಂದ ಈ ಕೆಲಸವನ್ನು ನಾನು ಮಾಡಿ ಮುಗಿಸಿದ್ದೇನೆ, ದೇವರ ಕೃಪೆ ನನ್ನಲ್ಲಿದೆ, ಅದಕ್ಕೆ ನಾನು ಇದನ್ನು ಮಾಡಿದ್ದೇನೆ. ನಮ್ಮನ್ನು ನಾವು ಪ್ರೌಡಾಗಿ ಫೀಲ್ ಮಾಡ್ಕೋಬಾರ್ದು. ಆದರೆ ದೇವರ ಚಿತ್ತದಿಂದ ದೇವರ ಸಹಾಯದಿಂದ ನಾನು ಇದನ್ನು ಮಾಡಿದ್ದೇನೆ, ಅದೇ ನಿಜವಾದ ಕ್ರೈಸ್ತರು ಎಂಬುದಾಗಿ ನಾವು ಹೇಳಿಕೊಳ್ಳಬಹುದು. ಸೆಕೆಂಡ್ ಥಿಂಗ್ ಬಂದು ಲವರ್ಸ್ ಆಫ್ ಮನಿ ಆ್ಯಂಡ್ ಥರ್ಡ್ ಬಂದು ಲವರ್ಸ್ ಆಫ್ ಪ್ರೆಷರ್. ಇದೆರಡರಲ್ಲಿ ನೋಡೋದಾದರೆ ನಾವು ಜಾಸ್ತಿ ಟೈಮ್ ಮತ್ತು ವ್ಯಾಲ್ಯೂ ಯಾವುದು ಕೊಡ್ತಾ ಇದ್ದೀವಿ ಅಂದರೆ ಮನಿ ಆ್ಯಂಡ್ ಪ್ರೆಷರ್. ಮನಿ ಬಂದು ತುಂಬ ವ್ಯಾಲ್ಯೂವನ್ನು ನಾವು ಈಗಿನ ಜನ್ರೇಷನಲ್ಲಿ ತುಂಬ ವ್ಯಾಲ್ಯೂವನ್ನು ನಾವು ಮನಿಗೆ ಕೊಡ್ತಾ ಇದ್ದೇವೆ. ಅದೇ ವ್ಯಾಲ್ಯೂ ಬಂದು ಅದಕ್ಕಿಂತ ಜಾಸ್ತಿಯಾಗಿ ನಾವು ಆ ವ್ಯಾಲ್ಯೂವನ್ನು ನಾವು ದೇವರ ಕೊಡಬೇಕಾಗಿದೆ. ದೇ ಬಿಕಮ್ ದ ಲವರ್ಸ್ ಆಫ್ ಮನಿ, ಬಟ್ ವಿ ಶುಡ್ ಬಿಕಮ್ ದ ಲವರ್ಸ್ ಆಫ್ ಗಾಡ್ ಆ್ಯಂಡ್ ಲವರ್ಸ್ ಆಫ್ ಪ್ಲೆಷರ್. ಈಗಿನ ಕಾಲದಲ್ಲಿ ನಾವು ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಟೆಲಿವಿಷನ್ಸಲ್ಲಿ ಬಿದ್ದೋಗಿದ್ದೇವೆ. ಅದೇ ಟೈಮನ್ನು ನಾವು ದೇವರ ವಾಕ್ಯದಲ್ಲಿ ಓದೋದಲ್ಲಾಗಲಿ, ದೇವರನ್ನು ಸ್ತುತಿಸಲಾಗಲಿ, ಆದರೆ ದೇವರನ್ನು ಆರಾಧಿಸುವುದಾಗಲಿ, ಇದೆಲ್ಲದರಲ್ಲಿ ನಾವು ಏನು ಮಾಡಬೇಕು, ನಮ್ಮ ಟೈಮನ್ನು ನಾವು ಸ್ಪೆಂಡ್ ಮಾಡಬೇಕಾಗಿದೆ. ಒಂದಿನದಲ್ಲಿ ಅಟ್ಲೀಸ್ಟ್ 2 hours ಅಂದರೆ ನಾವು ದೇವರ ಹತ್ರ ಸ್ಪೆಂಡ್ ಮಾಡ್ತಾ ಇದ್ದಾವ ಅಂತ ನಾವು ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳೋಣ. ಆ್ಯಂಡ್ ಫೋರ್ತ್ ದ ಮೇನ್ ಥಿಂಗ್ ಇಸ್ ಲವರ್ಸ್ ಆಫ್ ಗಾಡ್. ನಾವೆಲ್ಲರೂ ಲವರ್ಸ್ ಆಫ್ ಗಾಡ್ ಆಗಬೇಕಾಗಿದೆ. ಸೊ ಲವರ್ಸ್ ಆಫ್ ಗಾಡ್ ಯಾರು ಆಗ್ತಾರೆ ಅಂದರೆ ಆ 3 ವಿಷಯ, ಲವರ್ಸ್ ಆಫ್ ಸೆಲ್ಫ್, ಲವರ್ಸ್ ಆಫ್ ಮನಿ, ಲವರ್ಸ್ ಆಫ್ ಪ್ಲೆಷರ್, ಇದೆಲ್ಲವನ್ನು ಜಯಿಸಿ ಒಂದು ಜೀವನವನ್ನು ಜೀವಿಸ್ತಾರೋ ಅವರೇ ಲವರ್ಸ್ ಆಫ್ ಗಾಡ್ ಆಗಿದ್ದಾರೆ. ಯಾಕಂದರೆ ದೇವರಿಗೆ ಎಲ್ಲ ಕಾರ್ಯ ಇಷ್ಟವಿಲ್ಲ. ಸೊ ನಾವೆಲ್ಲರೂ ಅಂದ್ಕೊಂಡಿರ್ಬೋದು, ನಾನು ಎವ್ರಿ ಸಂಡೇ ಚರ್ಚಿಗೆ ಬರ್ತೇನೆ, ದೇವರನ್ನು ಸ್ತುತಿಸುತ್ತೇನೆ, ಆಫರಿಂಗ್ ಕೊಡ್ತೇನೆ, ಸೊ ನಾನು ದೇವರನ್ನು ಪ್ರೀತಿಸುತ್ತೇನೆ ಅಷ್ಟೇ ಎಂಬುದಾಗಿ. ಆದರೆ ದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ ಲವ್ ಆಫ್ ಸೆಲ್ಫ್, ಲವ್ ಆಫ್ ಮನಿ, ಲವ್ ಆಫ್ ಪ್ಲೆಷರ್, ಇದೆಲ್ಲವನ್ನು ಯಾರು ಜಯಿಸ್ತಾರೋ ಅವರೇ ನಿಜವಾದ ನನ್ನನ್ನು ಪ್ರೀತಿ ಮಾಡುತ್ತಾರೆ ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ ಹೇಳ್ತಾ ಇದ್ದಾನೆ. ಈ ಎಲ್ಲವನ್ನು ಜಯಿಸಲು ಹೇಗೆ ಸಾಧ್ಯ ಅಂದರೆ
ಪವಿತ್ರಾತ್ಮ, ಹೋಲಿ ಸ್ಪಿರಿಟ್ ನಮ್ಮ ಜೊತೆ ಇರಬೇಕಾಗಿದೆ. ಹೋಲಿ ಸ್ಪಿರಿಟ್ ನಮ್ಮ ಜೊತೆ ಇದ್ದರೆ ಮಾತ್ರ ನಾವು ಎಲ್ಲವನ್ನು ಜಯಿಸಲು ಸಾಧ್ಯವಾಗಿದೆ. And third thing, first thing ಏನು, to do justice. Second thing is to show constant love. And third thing is to live humble fellowship with our God. To live humble fellowship with our God. ದೇವರ ಜೊತೆ ನಾವು ಜೀವಿಸಲು, ದೇವರ ಕೈಯನ್ನು ಹಿಡಿದು ಹೇಗೆ ನಾವು ಜೀವಿಸಬೇಕೆಂಬುದಾಗಿ ನಾವು ನೋಡೋದಾದ್ರೆ, ನಾವು ಹಾಗೆ ಓದಿ ಕೇಳಿದ್ದೇವೆ ಗಲಾಟಿಯನ್ಸ್ ಚಾಪ್ಟರ್ 5 verse 16 to 24. Galatians chapter 5 verse 16 to 24. ಇದರಲ್ಲಿ ನೋಡೋದಾದ್ರೆ ನಾವು 3 ಪಾರ್ಟ್ ಆಗಿ ಇದರಲ್ಲಿ ಡಿವೈಡ್ ಮಾಡ್ಕೋಬಹುದು. ಫಸ್ಟ್ ಬಂದು ಗಲಾಟಿಯನ್ಸ್ ಚಾಪ್ಟರ್ 5 verse 16 to 18. ಈ ವರ್ಸ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಸ್ಪಿರಿಚುವಲ್ ಲೈಫ್ ಅಂಡ್ ವರ್ಲ್ಡ್ಲಿ ಲೈಫ್ ಕೊಟ್ಟಿದ್ದಾರೆ. ಹ್ಯೂಮನ್ ಡಿಸೈರ್ಸ್, ನಾವು ಹ್ಯೂಮನ್ ಡಿಸೈರ್ಸ್ ಅಲ್ಲಿ ಮಾಡ್ತೀವಲ್ಲ ಅದು ಬಂದು ವರ್ಲ್ಡ್ಲಿ ಲೈಫ್. ಅಂಡ್ ಸ್ಪಿರಿಚುವಲ್ ಲೈಫ್ ಅಂದ್ರೆ ಹೋಲಿ ಸ್ಪಿರಿಟ್ ಥ್ರೂ ನಮ್ಮ ಜೊತೆ ಇದ್ರೆ ಹೇಗೆ ನಾವು ಜೀವಿಸೋದು ಅಂತ ಹೋಲಿ ಲೈಫ್, ಅದು ಒಂದು ಸ್ಪಿರಿಚುವಲ್ ಲೈಫ್. ಸೊ ಈ ಎರಡು ಎರಡನ್ನ ಒಂದೇ ಬಾಡಿಯಲ್ಲಿ ಇರೋಕ್ಕೆ ಸಾಧ್ಯವಿಲ್ಲ. ಈವಲ್ ಸ್ಪಿರಿಟ್ ಅಂಡ್ ಹೋಲಿ ಸ್ಪಿರಿಟ್ ಕಾನ್ ಬಿ ಇನ್ ಒನ್ ಬಾಡಿ. ಸೊ ಸೈತಾನು ಸಹ ನನಗೆ ಯೇಸು ಸ್ವಾಮಿನೇ ಬೇಕು, ನಾನು ವರ್ಲ್ಡ್ ಥಿಂಗ್ಸು ಮಾಡ್ತೀನಿ ಅಂದರೆ ಅದು ಸಾಧ್ಯ ಇಲ್ಲ ಎಂಬುದಾಗಿ ಇದರಲ್ಲಿ ಕೊಟ್ಟಿದ್ದಾರೆ. What I say is this: let the spirit direct your lives, and you will not satisfy the desires of human nature. For what our human nature wants is to oppose what the spirit wants, and what the spirit wants is to oppose what the human nature wants. These two are enemies ಅಂತ ಕೊಟ್ಟಿದ್ದಾರೆ. ಒಂದು ಎನಿಮೀಸ್ ಆಗಿದೆ. ಸೊ ಅದೆರಡು ಜೊತೆಗಿರಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಕೊಟ್ಟಿದ್ದಾರೆ. And this means you can't do what you want to do. If the spirit leads you, then you are not subject to the law ಎಂಬುದಾಗಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಫಸ್ಟ್ 16 to 18 ಅಲ್ಲಿ ನಾವು ಏನು ನೋಡ್ಬೋದು ಅಂದರೆ These two are enemies, what human nature and the Holy Spirit. Human nature ಅಂದರೆ ಡಿಸೈರ್ಸ್, ನಮಗೆ ಆಸೆ ಇರುತ್ತೆ, ಇದು ಮಾಡಬೇಕು ಅದು ಮಾಡಬೇಕಂತ ಆಸೆ ಇರುತ್ತೆ. ನಾರ್ಮಲ್ ವರ್ಲ್ಡ್ ಥಿಂಗ್ಸ್ ಅನ್ನು ನೋಡಬೇಕು, ನಾನು ಈ ಥರ ಮಾಡಬೇಕು ಆ ಥರ ಮಾಡಬೇಕಂತ ಆಸೆ ಇರುತ್ತೆ. ಸೊ ಅದು ಒಂದು ವರ್ಲ್ಡ್ ಥಿಂಗ್ಸ್, ಅದೊಂದು ಹ್ಯೂಮನ್ ನೇಚರ್ ಆಗಿದೆ. ಬಟ್ ಹೋಲಿ ಸ್ಪಿರಿಟ್, ಸ್ಪಿರಿಚುವಲ್ ಲೈಫ್ ಅಂದರೆ ದೇವರ ಮಾರ್ಗದಲ್ಲಿ ನಡೆಯೋದು ಸ್ಪಿರಿಚುವಲ್ ಲೈಫ್ ಆಗಿದೆ. ಸೊ ದೇ ಬೋತ್ ಆರ್ ಎನಿಮೀಸ್, ದೇ ಕಾಂಟ್ ಬಿ ಇನ್ ಒನ್ ಬಾಡಿ. ನಾವು ನನಗೆ ಅದನ್ನ ಬೇಕು ಇದನ್ನೇ ಬೇಕಂದ್ರೆ ಆಗಲ್ಲ. ಯಾಕಂದ್ರೆ ಒಂದರಲ್ಲಿ ನಾವು ಜೀವಿಸಿದ್ರೆ ಮಾತ್ರ ಸಾಧ್ಯವಾಗಿದೆ. ನೆಕ್ಸ್ಟ್ ನೋಡುವಾಗ ಅದರಲ್ಲೇ ಗಲಾಟಿಯನ್ಸ್ ಚಾಪ್ಟರ್ 5 verse 19 to 21. ಗಲಾಟಿಯನ್ಸ್ ಚಾಪ್ಟರ್ 5 verse 19 to 21 ಯಾರಂದ್ರೆ ಓದ್ಬೋದಾ? ಗಲಾಟಿಯನ್ಸ್ ಚಾಪ್ಟರ್ 5 verse 19 to 21. ಶರೀರ ಭಾವ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹ ಆರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಪಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿತತನ, ದುಂಡೌತಣ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಇವಾಗ ಅಮ್ಮ ಓದಿದ್ದಾಗೆ ನಾವೆಲ್ಲ ನೋಡ್ಬೋದು. ಸೊ ನಾವು ವರ್ಲ್ಡ್ ಹ್ಯೂಮನ್ ನೇಚರ್, ನಾವು ಡಿಸೈಡ್, ನಮ್ಮ ಬಾಡಿ ಇದನ್ನು ಬೇಕು ಅದನ್ನು ಬೇಕಂತ ಡಿಸೈಡ್ ಮಾಡುತ್ತಲ್ಲ, ಅದೆಲ್ಲ ಮಾಡಿದರೆ ಎಲ್ಲಿ ಕರ್ಕೊಂಡು ಹೋಗುತ್ತಂತೆ ನಮ್ಮನ್ನ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗಲ್ಲ ಎಂಬುದಾಗಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಅ ವೇ ಟು ಹೆಲ್ ಆ್ಯಂಡ್ ಇಟ್ ಅಪೋಸ್ ದ ಸ್ಪಿರಿಚುವಲ್ ಲೈಫ್. ಸೊ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋಣ. ಇಲ್ಲಿ ತುಂಬ ಇದೆ, ಏನಂತ ಇದೆ? In worship of idols, witchcraft, people become enemies and they fight, they become jealous, anger, anxious, irritated, they drink, they become separate and do parties and groups. ಅನೇಕ ವಿಷಯಗಳಿದೆ. ಸೊ ಇದೆಲ್ಲ ವಿಷಯ ಏನಾಗಿದೆ? ಒಂದು ಹ್ಯೂಮನ್ ನೇಚರ್ ಆಗಿದೆ. ನಾವು ನಾರ್ಮಲ್ ಆಗಿ ಹ್ಯೂಮನ್ ಬೀನ್ಸ್ ಆಗಿದ್ದಾಗ ಎಲ್ಲ ಟೆಂಪ್ಟೇಷನ್ಸ್ ನಮಗೆ ಬರುತ್ತೆ. ಆದರೆ ಎಲ್ಲವನ್ನು ನಾವು ಜಯಿಸಬೇಕಾಗಿದೆ. ಇದೆಲ್ಲವನ್ನು ಜಯಿಸಲು ಹೇಗೆ ಸಾಧ್ಯ? ಒಂದೇ ಹೋಲಿ ಸ್ಪಿರಿಟ್ ನಮ್ಮ ಜೊತೆ ಇದ್ದರೆ ಮಾತ್ರ ಇದೆಲ್ಲವನ್ನು ಜಯಿಸಕ್ಕೆ ಸಾಧ್ಯವಾಗಿದ್ದೇವೆ. ಸೊ ಇದೆಲ್ಲವನ್ನು ಮಾಡಿದ್ರೆ ನಮಗೆ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂದರೆ ಹೆಲ್ಗೆ ಕರ್ಕೊಂಡು ಹೋಗುತ್ತೆ. ಬದಲಾಗಿ ನಿತ್ಯ ಜೀವ ನಮಗೆ ಸಿಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಸಣ್ಣ ವಿಷಯನ ಕೊಟ್ಟಿದ್ದಾರೆ. ದೇ ಬಿಕಮ್ ಜಲಸಿನ ಹೊಟ್ಟೆ ಕಿಚ್ಚನ ನಾವು ಒಬ್ಬರ ಮೇಲೆ ಒಬ್ಬರು ನೋಡಿ ಪಡಬಾರ್ದಾಗಿದೆ. ಅದೇ ರೀತಿಯಾಗಿ ಜಗಳನ ನಾವು ಮಾಡಬಾರ್ದಾಗಿದೆ. ಈ ರೀತಿ ಅನೇಕ ವಿಷಯಗಳು ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಎಲ್ಲ ವಿಷಯಗಳನ್ನು ನಾವು ಮಾಡಬಾರ್ದಾಗಿದೆ.
ಗಲಾಟಿಯನ್ಸ್ ಚಾಪ್ಟರ್ 5 ವರ್ಸ್ 22 to 26 ಅಲ್ಲಿ ನೋಡೋದಾದ್ರೆ ಅಲ್ಲಿ ನಾವು ಯಾವ ರೀತಿಯಾಗಿ ಹ್ಯೂಮನ್ ನೇಚರ್ ಇದ್ರೆ ನಾವು ಕಿಂಗ್ಡಮ್ ಸೇರಲ್ವೋ, ಆದ್ರೆ ಹೋಲಿ ಸ್ಪಿರಿಟ್ ನಮ್ಮ ಜೊತೆ ಇದ್ರೆ ನಮ್ಮ ಜೀವಿತದಲ್ಲಿ ಏನೇನು ಆಗ್ಬೋದು ಎಂಬುದಾಗಿ ಕೊಟ್ಟಿದ್ದಾರೆ. ಗಲಾಟಿಯನ್ಸ್ ಚಾಪ್ಟರ್ 5 ವರ್ಸ್ 22 to 26 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ, but the spirit produce love, peace, patience, kindness, goodness, faithfulness, humanity and self-control. There is no law against such things as this. ಈ ಎಲ್ಲ ಹೋಲಿ ಸ್ಪಿರಿಟ್ ನಮ್ಮ ಜೊತೆ ಇದ್ರೆ ಪ್ರೀತಿ, ಸಂತೋಷ, ಸಮಾಧಾನ, ತಾಳ್ಮೆ ಈ ಎಲ್ಲಾ ವಿಷಯಗಳು ನಮ್ಮ ಜೀವಿತದಲ್ಲಿ ಆಗುತ್ತೆ. ಸೊ ಈ ಎಲ್ಲಾ ವಿಷಯಗಳು ಇದಕ್ಕೆ ಅಗೇನ್ಸ್ಟ್ ಬೈಬಲ್ ಅಲ್ಲಿ ಯಾವ ವಿಷಯನೂ ಇಲ್ಲ ಎಂಬುದಾಗಿ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು, and those who belong to Christ Jesus have to put death to their human nature with all their passions and desires. Our passions ಮತ್ತು desires ಹ್ಯೂಮನ್ ನೇಚರ್ಗೆ ತಕ್ಕಾಗೆ ಇತ್ತು ಅಂದ್ರೆ ಅದೆಲ್ಲವನ್ನು ನಾವು ಸಾಯಿಸಬೇಕಾಗಿದೆ. ಅದನ್ನು ಸಾಯಿಸ್ಬಿಟ್ಟು ಒಂದು ಹೊಸ ಜೀವನವನ್ನು ಜೀವಿಸಬೇಕಾಗಿದೆ. ಯಾವ ರೀತಿ ಅಂದ್ರೆ ಹೋಲಿ ಸ್ಪಿರಿಟ್ ಲೈಫ್ ನಮ್ಮ ಜೀವಿತದಲ್ಲಿ ಇದ್ರೆ ನಮಗೆ ನಮ್ಮ ಜೀವಿತದಲ್ಲಿ ಏನಿರುತ್ತೆ, ಸಮಾಧಾನ, ಸಂತೋಷ, ತಾಳ್ಮೆ ಈ ಎಲ್ಲಾ ವಿಷಯಗಳು ನಮ್ಮ ಜೀವಿತದಲ್ಲಿ ಇದೆ. ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋಣ, ಹ್ಯೂಮನ್ ನೇಚರ್ ಇದ್ದಂತ ವಿಷಯಗಳು, ಹೊಟ್ಟೆ ಕಿಚ್ಚು, ಜಗಳ, ವಿಚ್ ಕ್ರಾಫ್ಟ್, ಬ್ಲಾಕ್ ಮ್ಯಾಜಿಕ್ ಎಲ್ಲವನ್ನು ನಾವು ನಮ್ಮ ಜೀವಿತದಲ್ಲಿ ಮಾಡುತ್ತಾ ಇದ್ದೇವಾ? ಬದಲಾಗಿ ನಮ್ಮ ಜೀವಿತದಲ್ಲಿ ತಾಳ್ಮೆ, ಒಬ್ಬರನ್ನು ನೋಡಿ ಸಂತೋಷ, ಒಬ್ಬರು ನೋಡಿ ಪ್ರೀತಿ, ಎಲ್ಲಾ ವಿಷಯ ನಮ್ಮ ಜೀವಿತದಲ್ಲಿ ಇದ್ದೇನಾ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋಣ. ಇವಾಗ ನಮ್ಮ ಜೀವಿತದಲ್ಲಿ ಆ ಹ್ಯೂಮನ್ ಡಿಸೈರ್ಸ್ ವಿಷಯಗಳಿದ್ರೆ ನಾವೆಲ್ಲಿ ಹೋಗುತ್ತೇವೆ? ಹೋಗುತ್ತೇವೆ, ನಮಗೆ ಪರಲೋಕ ರಾಜ್ಯದಲ್ಲಿ ಸೇರಿಸೋದೇ ಇಲ್ಲ. ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳೋಣ, ನಾವು ಯಾವ್ದ್ರಲ್ಲಿ ಇದ್ದೇವೆ? ಹ್ಯೂಮನ್ ನೇಚರ್ ಡಿಸೈರ್ಸ್ ಅಲ್ಲಿ ಇದ್ದೇವಾ, ಬದಲಾಗಿ ಸ್ಪಿರಿಚುವಲ್ ಲೈಫ್ ಅಲ್ಲಿ ಇದ್ದೇವಾ? ಸ್ಪಿರಿಚುವಲ್ ಲೈಫ್ ಅಲ್ಲಿ ಇರೋದಂದ್ರೆ ಹೋಲಿ ಸ್ಪಿರಿಟ್ ನಮ್ಮ ಜೀವಿತದಲ್ಲಿ ಇದೆ ಎಂಬುದಾಗಿ. ಹೋಲಿ ಸ್ಪಿರಿಟ್ ನಮ್ಮ ಜೀವಿತದಲ್ಲಿ ಇದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೇವೆ. ತುಂಬಾ ಜನ ಹೇಳ್ತಾರೆ, ದೇವರ ಜೀವಿತದಲ್ಲಿ ನಾವು ದೇವರ ಮಾರ್ಗದಲ್ಲಿ ದೇವರ ಕಮಾಂಡ್ಮೆಂಟ್ಸ್ ಕೊಟ್ಟಿದಾರಲ್ಲ ಅದೇ ರೀತಿಯಾಗಿ ನಾನು ಅದೆಲ್ಲವನ್ನು ತೆಗೆದು ಒಬೆ ಮಾಡ್ಬಿಟ್ಟು ನಾನು ಅದೇ ರೀತಿಯಾಗಿ ನಡೆದ್ರೆ ನಾನು ತುಂಬಾ ಟೆಂಪ್ಟೇಷನ್ಸ್ ಬರುತ್ತೆ, ನಾನು ಏನ್ ಮಾಡ್ದಂದ್ರೆ ನನಗೆ ಗೊತ್ತಿಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಬಟ್ there is a Bible verse which says, taste and see the God is good. We should taste and see the God. ಫಸ್ಟ್ ನಾವು ಬೇರೆ ವಿಷಯ ಕೇಳ್ಬಿಟ್ಟು ಅದರಂತೆ ನಾವು ನಡೆಯೋದಲ್ಲ, ಫಸ್ಟ್ ನಾವು ಎಕ್ಸ್ಪೀರಿಯನ್ಸ್ ಮಾಡೋಣ. ಯಾರು ದೇವರ ಮಾರ್ಗದಲ್ಲಿ ನಡೆದರೆ ನಮ್ಮ ಜೀವಿತದಲ್ಲಿ ನಾವು ಹೇಗೆ ಇರ್ತೇವೆ ಎಂಬುದಾಗಿ ನಮ್ಮನ್ನು ನಾವು ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಆದ್ರೆ ನಾವು ದೇವರನ್ನು ನಾವು ನಮ್ಮ ಜೀವಿತದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ, ದೇವರ ಪ್ರೆಸೆನ್ಸ್ ನಮ್ಮ ಜೀವಿತದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಆ ಟೇಸ್ಟೇ ಬೇರೆ, ದೇವರ ಆ ಜಾಲಿನೆಸ್ಸೇ ಬೇರೆ, ಆ ಸಂತೋಷನೇ ಬೇರೆ. ನಮಗೆ ಬೇರೆ ಲೆವೆಲ್ ಅಲ್ಲಿ ನಮಗೆ ಸಂತೋಷ ಸಿಗುತ್ತೆ, ಪ್ರೀತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಖಂಡಿತವಾಗಿ ಅನೇಕ ಶೋಧನೆಗಳು ಸಹಿತ ನಮಗೆ ಕೊಡುತ್ತಾನೆ. ಆದ್ರೆ ದೇವರ ವಾಕ್ಯದಿಂದ, ಹೋಲಿ ಸ್ಪಿರಿಟ್ ಇಂದ ಆ ಎಲ್ಲವನ್ನು ಜಯಿಸಿ ನಾವು ದೇವರಲ್ಲಿ ಜೀವಿಸಬೇಕಾಗಿದೆ. ಸೊ ನಾವು ಎಲ್ಲವನ್ನು ನಾವು ಫಾಲೋ ಮಾಡಿದ್ರೆ ಎಲ್ಲಿಗೆ ಹೋಗ್ತೇವೆ? ಪರಲೋಕ ರಾಜ್ಯಕ್ಕೆ ಹೋಗುತ್ತೇವೆ, ನಮಗೆ ನಿತ್ಯ ಜೀವವು ಸಿಗುತ್ತದೆ. ಸೊ ಫೈನಲಿ ಏನ್ ಹೇಳ್ಬೇಕಂದ್ರೆ, ವಿ ಶುಡ್ ನಾಟ್ ಬ್ರೇಕ್ ದ ಎಕ್ಸ್ಪೆಕ್ಟೇಷನ್ಸ್ ಆಫ್ ದ ಗಾಡ್. ದೇವರು ನಮ್ಮ ಮೇಲೆ ಇಷ್ಟು ಎಕ್ಸ್ಪೆಕ್ಟೇಷನ್ಸ್ ಅನ್ನು ಇಟ್ಟಿರುವಾಗೆ ಅದನ್ನು ನಾವು ಬ್ರೇಕ್ ಮಾಡೋದು ಬೇಡ. ದೇವರು ಹೇಳಿದಂತೆ ನಾವು ಸ್ಪಿರಿಚುವಲ್ ಲೈಫ್ ಅಲ್ಲಿ ಲೀಡ್ ಮಾಡೋಣ. ವರ್ಲ್ಡ್ಲಿ ಲೈಫ್ ಅನ್ನು ಬಿಟ್ಟು ಒಂದೇ ಟೈಮ್ ಬಿಡೋದಲ್ಲ, ಸ್ಲೋ ಆಗಿ ಒಂದೊಂದು ವಿಷಯವನ್ನು ನಾವು ಬಿಡ್ತಾ ಹೋದ್ರೆ, ವಿ ಶುಡ್ ಟೇಕ್ ಸ್ಮಾಲ್ ಸ್ಟೆಪ್ಸ್. ಒಂದೇ ಟೈಮ್ ಜಾಸ್ತಿ ಸ್ಟೆಪ್ಸ್ ಅನ್ನು ಹೋಗೋದಲ್ಲ, ಅದನ್ನು ನಾವು ಮಾಡೋಕ್ಕೂ ಆಗಲ್ಲ. ಸ್ವಲ್ಪ ಸ್ವಲ್ಪ ವಿಷಯಗಳನ್ನು ನಾವು ಬಿಟ್ಬಿಟ್ಟು ಸ್ಪಿರಿಚುವಲ್ ಲೈಫ್ ಅಲ್ಲಿ ನಾವು ಲೀಡ್ ಮಾಡೋಣ. ಸೊ ಆ ಎಕ್ಸ್ಪೆಕ್ಟೇಷನ್ಸ್ ನಾವು ಬ್ರೇಕ್ ಮಾಡದೆ, ನಾವು ನಿತ್ಯ ಜೀವನವನ್ನು ಲೂಸ್ ಮಾಡಿಕೊಳ್ಳದೆ, ನಾವು ದೇವರ ಚಿತ್ತ ಪ್ರಕಾರವಾಗಿ, ದೇವರ ಎಕ್ಸ್ಪೆಕ್ಟೇಷನ್, ದೇವರ ಅಪೇಕ್ಷದ ಪ್ರಕಾರವಾಗಿ ನಮ್ಮ ಜೀವಿತದಲ್ಲಿ ನಾವು ಜೀವಿಸೋಣ. ದೇವರ ಈ ವಾಕ್ಯವನ್ನು ಆಶೀರ್ವದಿಸೋಣ. ಪ್ರಾರ್ಥನೆ ಮಾಡೋಣ. Heavenly Father, I thank you, Master, that you have shed your blood on the cross, Jesus, for our sins, Master Lord. Your blood is so great, Master, that it has taken away all our sins, Master, and given us your assurance of your salvation, and built us strongly in your faith to live according to our expectation, God. And do not lead into temptation, God, but deliver us from all evil, and help us to live in you, God. And my God, thank you for giving this wonderful opportunity to talk about you and to tell about you, Lord. Please forgive me, Lord, if I have done anything wrong in this preaching. In Jesus' name I pray, Amen.